ಕೆ.ಆರ್. ಪೇಟೆ ತಾಲೂಕಿನ ಬೂಕನಕೆರೆ ಮತ್ತು ಶೀಳನೆರೆ ಹೋಬಳಿಯ ಕೆರೆ ಕಟ್ಟೆಗಳನ್ನು ಹೇಮಾವತಿ ನದಿ ನೀರಿನಿಂದ ತುಂಬಿಸುವ 265 ಕೋಟಿ ರೂಪಾಯಿ ವೆಚ್ಚದ ಐಚನಹಳ್ಳಿ ಏತ ನೀರಾವರಿ ಯೋಜನೆಗೆ ಸಚಿವ ಚಲುವರಾಯಸ್ವಾಮಿ ಅವರಿಂದ ಚಾಲನೆ. ಅನ್ನದಾತರಾದ ರೈತರ ಸಂಭ್ರಮ. 265 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹಂತದಲ್ಲಿ 99 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಪೈಕಿ ಮೊದಲನೆಯ ಹಂತದಲ್ಲಿ ಪೂರ್ಣವಾಗಿರುವ 50 ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆಯನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಅವರು ಇಂದು ಕೆ.ಆರ್. ಪೇಟೆ ತಾಲೂಕಿನ ಕಟ್ಟಹಳ್ಳಿಯ ಜಾಕ್ವೆಲ್ ಪಂಪ್ ಹೌಸ್ನಲ್ಲಿ ಚಾಲನೆ ನೀಡಿದರು. ಐಚನಹಳ್ಳಿ ಏತ ನೀರಾವರಿ ಯೋಜನೆಯ ಚಾಲನೆಯ ಸಂದರ್ಭದಲ್ಲಿ ಸಾರ್ವಜನಿಕರು, ರೈತ ಬಾಂಧವರು ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬೂಕನಕೆರೆ ಸೇರಿದಂತೆ ಹಲವಾರು ಗ್ರಾಮಗಳ ಕೆರೆಗಳು ಈ ಯೋಜನೆಯ ಭಾಗದಲ್ಲಿದ್ದು ಅವುಗಳಿಗೂ ಸಹ ನೀರು ತುಂಬಿಸುವ ಪಟ್ಟಿಯಲ್ಲಿ ಸೇರಿಸಿಕೊಂಡು ಕೃಷಿಕರಿಗೆ ಸಹಾಯ ಮಾಡುವಂತೆ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಈ ಯೋಜನೆಯಲ್ಲಿ ಹೆಚ್ಚಿನ ಕೆರೆಗಳನ್ನು ಸೇರ್ಪಡೆ ಮಾಡಿದರೆ ಅಂದಾಜು ವೆಚ್ಚವು 310 ಕೋಟಿ ರುಗಳಿಗೂ ಹೆಚ್ಚಾಗಲಿದೆ. ಈ ಯೋಜನೆಯಿಂದ ಕಾಮಗಾರಿ ಕೈಗೆತ್ತಿಕೊಂಡಿರುವ ಗುತ್ತಿಗೆದಾರರಿಗೆ ಹಿಂದಿನ ಸರ್ಕಾರದಿಂದ ಕೇವಲ 25 ಕೋಟಿ ರೂಪಾಯಿ ಮಾತ್ರ ಪಾವತಿಸಲಾಗಿದೆ. ಅವರಿಗೆ 265 ಕೋಟಿ ರುಗಳಿಗೂ ಹೆಚ್ಚಿನ ಹಣ ಪಾವತಿಸಬೇಕಾಗುತ್ತದೆ ಎಂದರು. ಸ್ವಲ್ಪ ಗಾಬರಿ ಆಯಿತು, ಭಯನೂ ಆಯಿತು. ಕೆಲಸ ಏನೋ ಆಗಿದೆ, ನೀರು ಕೊಡ್ತಾ ಇದ್ದೀವಿ, ಅವರಿಗೆ ಕೊಡಬೇಕಾಗಿರೋ ಬೇಕಾದ್ರೆ ಕಾಂಟ್ರಾಕ್ಟ್ರು ಹೇಳ್ಬೋದಾಯ್ತು. ನಾವು ಉದ್ಘಾಟನೆ ಮಾಡಬೇಕು ಅಂದಾಗ ನನಗೆ ಇವರು ಅಂತಲೂ ಗೊತ್ತಿರಲಿಲ್ಲ. ಕೊನೆಯಲ್ಲಿ ಗೊತ್ತಾಯ್ತು ನನಗೆ, ಇಲ್ಲ ಸರ್ ನನಗೆ ಹಣ ಬರೋವರೆಗೂ ನಾವು ಈ ಚಾಲನೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ಬೋದಾಯ್ತು. ದುಡ್ಡು ಹಾಕಿ ಬಂಡವಾಳ ಹಾಕಿರೋದು ಅವರು. ಸರ್ಕಾರ ದುಡ್ಡು ಕೊಡೋದಲ್ಲೇ ನಾವು ಬಂದು ಚಾಲನೆ ಮಾಡಿಬಿಟ್ರೆ ನಾವು ಯಾರ ಹತ್ರಕ್ಕೆ ಹೋಗೋದು ಸರ್? ನಾವಿಲ್ಲ ಸರ್, ನೀವು ಶಾಸಕರು ದುಡ್ಡು ಕೊಡಿಸಿ ಆಮೇಲೆ ಚಾಲನೆ ಮಾಡಿ ಎಂದಿದ್ರೆ ನಾನೇನೋ ಮಾತಾಡೋಕ್ಕೆ ಆಗ್ತಿರ್ಲಿ, ಕಷ್ಟ ಆಗೋದು. ಅದನ್ನು ಕನ್ವಿನ್ಸ್ ಮಾಡ್ಬೋದಾಯ್ತು ಅಷ್ಟೇ ವಿನಃ ನಾವೆಲ್ಲ ಮಾಡೇ ಮಾಡ್ತೀವಿ ಅನ್ನೋ ಥರ ಮುದ್ದಟ್ಟದ ಮಾತುಗಳನ್ನ ನಾವು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಈಗೆಲ್ಲ ಅನೇಕ ಸಮಸ್ಯೆಗಳು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಮುಂದೆ ಇದೆ. ಆದರೂ ಸಹ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವೆಲ್ಲವನ್ನು ಮಾಡಬೇಕಾಗತ್ತೆ. ಐಚನಹಳ್ಳಿ ಏತ ನೀರಾವರಿ ಯೋಜನೆಯಲ್ಲಿ ಕೆಲವರು ಅರ್ಜಿ ಕೊಟ್ಟಿದ್ದಾರೆ ಮತ್ತು ಮಾವನಕೆರೆ ಹಾಗೂ ಕುರುಬರ ಬಸ್ತಿ ಗ್ರಾಮಗಳ ಕೆರೆಗಳ ಕಟ್ಟೆಗಳ ಏತ ನೀರಾವರಿ ಪೈಪ್ಲೈನ್ ಕೆಲವರು ಕೊಟ್ಟಿದ್ದೀರಾ ಮತ್ತು ಕಟ್ಟಳ್ಳಿ ಹೇಮಾವತಿ ನದಿಯ 1 ಮೀಟರ್ ಎತ್ತರಿಸಬೇಕು. ಭೂಸ್ವಾಮಿಯ ದೇವಸ್ಥಾನದವರೆಗೂ ಇದ್ದ ಹಳೆ ನಾಲೆ ಮತ್ತು ಬಚ್ಚಲು ಹಾಗೂ ತಡೆಗೋಡೆಯನ್ನು ನಿರ್ಮಿಸಿಕೊಡಬೇಕು ಅಂತ ಕೊಟ್ಟಿದ್ದೀರಾ ಮತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಐಚನಹಳ್ಳಿ ಏತ ನೀರಾವರಿ ಯೋಜನೆ ಅಡಿನಲ್ಲಿ ಈ ಒಂದು ಊರು ಬಿಟ್ಟೋಗಿರೋದ್ರಿಂದ ಇದನ್ನು ಸಹ ನಾವು ಸೇರಿಸಿ ಈ ಮಾರ್ಗದ ಮಧ್ಯದಲ್ಲಿ 1 ರಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಮೇಲ್ಕಂಡ ಕೆರೆಕಟ್ಟೆಗಳಿಗೆ ತುಂಬಿಸಿದರೆ ಅನುಕೂಲ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದೀರಾ ಮತ್ತು ಗ್ರಾಮ ಪಂಚಾಯತಿ ಪರಮೇಶ್ವರ ಮತ್ತು ಅವರೆಲ್ಲರೂ ಗಜ್ಜಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಕೆರೆಕಟ್ಟೆಗಳನ್ನು ಏತಾವರಿ ಸೌಲಭ್ಯದಿಂದ ತುರ್ತಾಗಿ ನೀರನ್ನು ತುಂಬಿಸಿಕೊಡಲು ಅಂತ ಕೇಳಿದ್ದೀರಾ. ಇಷ್ಟನ್ನು ನಾನು ಸಂಬಂಧಪಟ್ಟಂಥ ಸಚಿವರು ಮತ್ತು ಕಾರ್ಯದರ್ಶಿಗಳ ಜೊತೆ ಮಾತನಾಡಿ ಯಾವುದನ್ನು ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಸಾಧ್ಯನೋ ಎಲ್ಲವನ್ನೂ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ಹಣಕಾಸಿನ ಪರಿಸ್ಥಿತಿನೂ ಸಹ ಇದೊಂದು ಇಲಾಖೆಯಲ್ಲಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕನಿಷ್ಠ 3-4 ಸಾವಿರ ಕೋಟಿ ಬಾಕಿ ಇದೆ.
ಇದೆಲ್ಲ 3-4 ಸಾವಿರ ಕೋಟಿ ಬಾಕಿ ಇದೆ. ಅದರಿಂದ ಒಂದು ಸ್ವಲ್ಪ ಇದು ಭಾಳ ಈ ಗಟ್ಟಿ ಕಡಲೆ ಅಂತಾರಲ್ಲ, ಅಗಿಯೋಕ್ಕಾಗದೇ ಇರೋ ಕಡಲೆ, ಆ ಥರದ ಇದು ಪರಿಸ್ಥಿತಿ ಇದೆ. ಹಾಗಾಗಿ ಏನೇ ಇರಲಿ ನಿಮ್ಮ ಜನರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಆ ದೃಷ್ಟಿಯಿಂದ ಇದಕ್ಕೆ ಒಂದು ಸ್ವಲ್ಪ ನಾನು ಮಂತ್ರಿಗಳ ಜೊತೆ ಕೂರಿಸ್ಕೊಂಡು ಅಧಿಕಾರಿಗಳನ್ನ ಕರೆದು ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗುತ್ತೆ. ತಗೊಂಡು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಸರಿಪಡಿಸಿ ಏನು ಇವತ್ತು ಸೀಳ್ನೆರೆ ಮತ್ತು ಮೂಕನಕೆರೆ ಹೋಬಳಿಯ ಕೆಲವು ಗ್ರಾಮಗಳಿಗೆ, ಕೆಲವು ಕೆರೆ ಕಟ್ಟೆಗಳಿಗೆ ನೀರನ್ನು ಹಾಯಿಸೋದ್ರ ಜೊತೆಗೆ ಇನ್ನು ಕೈ ಬಿಟ್ಟೋಗಿರ್ತಕ್ಕಂಥ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಜೊತೆಗೆ ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ಮಾಡೋಣ ಅಂತ ಹೇಳ್ತಾ, ಮತ್ತು ಅಭಿವೃದ್ಧಿ ಮಾಡೋಣ. ಆದರೆ ಅಭಿವೃದ್ಧಿ ಮಾಡಲಿಕ್ಕೆ ಈ ಥರದ ಅನೇಕ ಸಮಸ್ಯೆಗಳು ನಮಗಿದೆ. ಅದರ ಮಧ್ಯದಲ್ಲೂ ಸಹ ಅಂತೇಳಿ ನಾವು ಕೈ ಬಿಡಲಿಕ್ಕಾಗಲ್ಲ. ಉಳಿದಿರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿ KRS ಸ್ವಲ್ಪ ಭಾಗಕ್ಕಾದ್ರೂ ಸಹ ಉಪಯೋಗ ಬರುತ್ತೆ. ನಾಗಮಂಗಲ ಇದಕ್ಕಿಂತಲೂ ಸಹ ಭಾಳ ಕನಿಷ್ಠವಾದಂಥ ನೀರಾವರಿ ಸೌಲಭ್ಯವನ್ನು ಪಡೆದೇ ಇರತಕ್ಕಂಥದ್ದು. ಬಹುಶಃ ಈ ಒಂದು ಯೋಜನೆ ನಾನು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಈ ಸರ್ಕಾರ ಬಂದ ಮೇಲೆ ನಾನು ಗಮನ ಹರಿಸಿರಲಿಲ್ಲ. ಮೊನ್ನೆ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಇಲ್ಲಿ ಪ್ರವಾಸ ಮಾಡಿದಾಗ ಈ ರೀತಿ ಆಗಿದೆ, ಜನರಲ್ಲೂ ಕೂಗಾಡ್ತಾ ಇದ್ದಾರೆ, ಬೇಸಿಗೆ ಕಾಲದಲ್ಲಿ ಇದನ್ನು ಓಪನ್ ಮಾಡಿದ್ರಿ. ಆವಾಗ ನಾನು ಸಂಬಂಧಪಟ್ಟಂಥ ಇಂಜಿನಿಯರ್ಗಳಿಗೆ, ಶಾಸಕರಿಗೆ ಮಾತನಾಡಿ, ಶಾಸಕರು ಸಹ ಇದು ಮಾಡೋವಂಥ ಹಂತದಲ್ಲಿದೆ ಸರ್, ಮಾಡಿದ್ರೆ ಉಪಯೋಗ ಆಗುತ್ತೆ ಅನ್ನೋದನ್ನು ಅಂತಿಮವಾಗಿ ಆಗಿರ್ತಕ್ಕಂಥ ಕೆಲಸವನ್ನು ಜನರಿಗೆ ಸಮರ್ಪಣೆ ಮಾಡಿದ್ರೆ ಇಂಥ ಬೇಸಿಗೆ ಕಾಲದಲ್ಲಿ ಒಂದಷ್ಟು ಕೆರೆಗಳಿಗೆ ನೀರು ತುಂಬಿ ಅದರಿಂದ ಉಪಯೋಗ ಜಾನುವಾರುಗಳಿಗೆ, ಜನರುಗಳಿಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಇನ್ನೊಂದು ವಾರ 10 ದಿವಸ ಬಿಟ್ಟರೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ಮಾರ್ಚ್, ಏಪ್ರಿಲ್, ಮೇ ಎಂಡ್ವರೆಗೂ ಸಹ ನಾವು ಈ ಕಡೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆ ಒಂದು ಕಾರಣದಿಂದ ಈ 3 ತಿಂಗಳು ಭಾಳ ಕಠಿಣವಾದಂಥ ಬರಗಾಲ ಇರೋದ್ರಿಂದ ಬಹುಶಃ ಇದು ಉಪಯೋಗ ಆಗಲಿ ಅಂತ ತುರ್ತಾಗಿ ಇದನ್ನು ಶಾಸಕರಿಗೂ ಮತ್ತು ಅಧಿಕಾರಿಗಳಿಗೂ ಹೇಳಿ ಇದನ್ನು ಮಾಡ್ತಕ್ಕಂಥ ಸೂಕ್ತ, ಇದೊಂದು ಸರಳವಾಗಿ ಪ್ರಾರಂಭ ಮಾಡೋಣ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಇದರ ಯೋಜನೆ ಸುಮಾರು 265 ಕೋಟಿ ಮಂಜೂರಾಗಿರ್ತಕ್ಕಂಥದ್ದು. ಮೊದಲನೇ ಹಂತದಲ್ಲಿ 46 ಕೆರೆಗಳು, ಕಟ್ಟೆಗಳು, ಎರಡನೇ ಹಂತದಲ್ಲಿ ಮತ್ತೆ 43. ಸೊ ಹಾಗಾಗಿ ಬಹುಶಃ ಈ 90 ಇದರಲ್ಲಿ ಬಹುಶಃ ನನಗೂ ಆಶ್ಚರ್ಯ ಆಯಿತು. ನಾನು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ವೆಂಕಟೇಶ್ವರ ರಾವ್ ಅವ್ರು ನನಗೆ ಭಾಳ ಆತ್ಮೀಯರು, ಕಳೆದ 20 ವರ್ಷದಿಂದ ನನಗೆ ಪರಿಚಯ ಇರ್ತಕ್ಕಂಥವ್ರು, ತುಂಬ ನನಗೆ ಒಂದು ಕುಟುಂಬದ ಸದಸ್ಯರಾಗಿರ್ತಕ್ಕಂಥವ್ರು. ನಾನು ಅವ್ರನ್ನ ಸುಮ್ಮನೆ ಕೇಳಿದೆ, 250 ಕೋಟಿನಲ್ಲಿ ನೀವು ಇಷ್ಟೊಂದು ಕೆಲಸ ಕಂಪ್ಲೀಟ್ ಆಗಿದೆ, ಪೂರ್ಣ ಹಣ ತಗೊಂಡಿದ್ದೀರಾ ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು 25 ಕೋಟಿ ಅಷ್ಟೇ ಬಂದಿರೋದು, ಇನ್ನೂ 125 ಕೋಟಿ ಬಾಕಿ ಇದೆ ಅಂತ. ಗೊತ್ತಾಯ್ತಲ್ಲ, 125 ಕೋಟಿ ಬಾಕಿ ಇದೆ. ಅದಲ್ಲದೆ ಇನ್ನೂ 100ಕ್ಕೂ ಹೆಚ್ಚು ಕೋಟಿ ಮುಂದಿನ ಹಂತಕ್ಕೆ ಹಣ ಕೊಡಬೇಕಾಗುತ್ತೆ. ಟೋಟಲಿ 255 ಕೋಟಿ. ಈಗ ನಮ್ಮ ಪರಮೇಶ್ ಹೇಳಿದ್ರು, ಮತ್ತು ನಮ್ಮ ಐಚನಹಳ್ಳಿಯ ಕೆಲವರು, ನಮ್ಮ ಐಚನಹಳ್ಳಿ ಏತ ನೀರಾವರಿ ಅಂತ ಸೇರಿದೆ, ಐಚನಹಳ್ಳಿನೇ ಬಿಟ್ಟೋಗಿದೆ ಅಂತ ಹೇಳಿದ್ರು. ಅದಲ್ಲದೆ ಮೂಕನಕೆರೆ, ಇದ್ರ ಮಧ್ಯದಲ್ಲಿ ಅನೇಕ ಗ್ರಾಮಗಳು, ಅನೇಕ ಕಟ್ಟೆಗಳು, ಇನ್ನೂ 20-30 ಕಟ್ಟೆಗಳು ಬಿಟ್ಟೋಗಿದೆ ಅಂತ ಶಾಸಕರು ಹೇಳಿದ್ರು. ಇವೆಲ್ಲವನ್ನು ಸೇರಿಸಿದ್ರೆ ಬಹುಶಃ 265 ಹೋಗಿ ಇನ್ನೂ ಒಂದು 50-60 ಕೋಟಿ ಎಕ್ಸ್ಟ್ರಾ ಆಗ್ಬೋದು. ಅಲ್ಲಿ 300 ಕೋಟಿ ಹತ್ತತ್ರ ಅಥವಾ 310 ಕೋಟಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ ಬೇಕಾದರೆ ಈಗ ಹಣ ಕಾಂಟ್ರಾಕ್ಟರ್ಗೆ ಇಲಾಖೆಯಿಂದ ಸಂದಾಯ ಆಗಿರ್ತಕ್ಕಂಥದ್ದು 25 ಕೋಟಿ ಮಾತ್ರ. ಅಂದರೆ ಇನ್ನೂ 275 ಕೋಟಿ ಇವತ್ತಿನ ಸರ್ಕಾರ ಈ ಒಂದು ಇಲಾಖೆ ಮೂಲಕ ಗುತ್ತಿಗೆದಾರರಿಗೆ ಕೊಟ್ಟು ಈ ಎಲ್ಲ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡಿ ಇವತ್ತೇನು 89 ಕೆರೆ ಕಟ್ಟೆಗಳಿದ್ದಾವೆ, ಅದ್ರ ಜೊತೆಗೆ ಇನ್ನೊಂದು 20 ಕೆರೆಗಳು ಸೇರಿಸ್ಲಿಕ್ಕೆ ಸಾಧ್ಯ ಆದರೆ ಕಾನೂನಾತ್ಮಕವಾಗಿ ಅಲ್ಲಿಗೆ 100-110 ಕೆರೆಗಳಿಗೆ ಸಂಪೂರ್ಣವಾಗಿ ನೀರನ್ನು ಕೊಡಿಸಿದ್ರೆ ಈ ಭಾಗದ ಆದರೆ ಒಂದು ದೊಡ್ಡ ಸಾಧನೆ. ಅನೇಕ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು ಸಹ ಬರೀತಾರೆ, ನಾನು ಹೇಳ್ತಾ ಇರ್ತೀನಿ, ನಮ್ಮ ಸಿದ್ದರಾಮಯ್ಯನವರು ಅಂಕಿಅಂಶ 2,40,000 ಕೋಟಿ ಇವತ್ತು ನಮ್ಮ ಮುಂದೆ ಹಿಂದಿನ ಸರ್ಕಾರ ಬಾಕಿ ನಿಲ್ಲಿಸೋಗಿರ್ತಕ್ಕಂಥದ್ದು.
₹1 ಅಲ್ಲ, ₹2 ಅಲ್ಲ, 10,000 ಅಲ್ಲ, 20,000 ಅಲ್ಲ, 2,40,000 ಕೋಟಿ ಬಾಕಿ ಇದೆ. ತಮಿಳುನಾಡಿನಲ್ಲಿ ಈ ರೀತಿ ಮಾಡಲ್ಲ. ನಾವು ₹1 ಆದರೆ ₹2 ಎಸ್ಟಿಮೇಟ್ ಮಾಡೋದು, ₹10 ಆದರೆ ₹20 ಕೆಲಸ ಮಂಜೂರು ಮಾಡಲ್ಲ. ನಮ್ಮಲ್ಲಿ ಏನಾಗುತ್ತೆ, 10% ಮಾಡ್ಬೋದು, 20% ಮಾಡ್ಬೋದು, 100ಕ್ಕೆ 200% ಮಾಡಿದಾಗ ಯಾವುದೇ ಸರ್ಕಾರ ಬರಲಿ, ಈಗ ನಾವು ಸರ್ಕಾರ ಇದ್ದೀವಿ, ಮುಂದೆ ನಮಗೆ ಜನ ಮುಂದುವರಿಸಿದ್ರೆ ಸರಿ, ಮುಂದುವರಿಸಲಿಲ್ಲ, ನಾವು ಮನಸ್ಸಿಗೆ ಬಂದ ಕೊನೆ ವರ್ಷ ಮಾಡಿಬಿಟ್ಟು ಹೋದರೆ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಭಾಳ ಕಷ್ಟಪಡಬೇಕಾಗುತ್ತೆ. ಸೊ ಒಂದು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆರ್ಥಿಕ ಇಲಾಖೆಯನ್ನು ಸದೃಢವಾಗಿ ಇಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ ವೆಂಕಟೇಶ್ವರ, ಇವರಿಗೆ ಬಹುಶಃ ಎಷ್ಟು ಹೇಳಿದ್ರು 3-4 ಸಾವಿರ ಕೋಟಿ ಬರಬೇಕು ಅಂತ. 3-4 ಸಾವಿರ ಕೋಟಿ ಇವರೊಬ್ಬರಿಗೆ ಈ ರಾಜ್ಯದಲ್ಲಿ ನೀರಾವರಿ ಇಲಾಖೆಯಿಂದ ಅದು ಬರಬೇಕು ಅಂತ. ಅವ್ರಿಗೆ ಅದು ಖಾಸಗಿ ಬಡ್ಡಿ ಇರಲಿ, ಬ್ಯಾಂಕ್ ಬಡ್ಡಿ ಇರಲಿ, ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಒಂದೊಂದು ಬಾರಿ ನಿಮ್ಮ ಪ್ರೆಜರ್ ಇರ್ಬೋದು, ಸರ್ಕಾರದಲ್ಲಿ ನಾವು ಹೆಸರು ತಗೊಳ್ತಕ್ಕಂಥದ್ದು ಇರ್ಬೋದು, ಸಮಸ್ಯೆಗಳನ್ನು ಇರ್ಬೋದು, ಇವೆಲ್ಲ ಕಾಲದಲ್ಲಿ ನಾವು ಮಂಜೂರು ಮಾಡಲಿಕ್ಕೆ ಹೋಗ್ಬಿಡ್ತೀವಿ. ಹಣದ ಲಭ್ಯತೆ, ಹಣ ಎಷ್ಟು ಬೇಕಾದ್ರೂ ನಾವು ಬಜೆಟನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲ. ನಮ್ಮಲ್ಲಿ ಏನು ಆರ್ಥಿಕ ಒಂದು ಸುಧಾರಣೆ ವ್ಯವಸ್ಥೆ ಇದೆ ಅದನ್ನು ನೋಡ್ಕೊಂಡೇ ಮಾಡಬೇಕಾಗುತ್ತೆ. ಈ ರೀತಿ ಅನೇಕ ಪರಿಸ್ಥಿತಿಗಳು ಸಹ ನಮ್ಮ ಮುಂದಿನ ದಿನಗಳಲ್ಲಿ ಅನೇಕ ಸವಾಲುಗಳಿದೆ. ಇವತ್ತು ಭಾಳ ಸಂತೋಷವಾಗಿ ಚಾಲನೆಯನ್ನು ಕೊಟ್ಟಿದ್ದೀವಿ, ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ. ಆದರೆ ಯಾರೇ ಮಾಡಲಿ ಸರ್ಕಾರ ನಿರಂತರವಾಗಿರುತ್ತೆ. ಒಂದು ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಇನ್ನೊಂದು ಸರ್ಕಾರ ಬಂದಾಗ ಚಾಲನೆ ಮಾಡ್ತಕ್ಕಂಥದ್ದು, ಉಳಿದಿರತಕ್ಕಂಥ ಕೆಲಸನ ಮುಗಿಸ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದ ಜವಾಬ್ದಾರಿಯ ಕೆಲಸ. ಅದು ನಾವು ಅವರು ಇವರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಿರಂತರವಾಗಿ ಇರ್ತಕ್ಕಂಥ ಪ್ರಕ್ರಿಯೆ. ಸ್ವತಂತ್ರ ಬಂದ ಮೇಲೆ 5 ವರ್ಷಕ್ಕೊಂದ್ಸಲಿ ಸರ್ಕಾರ ಬದಲಾವಣೆ ಆಗುತ್ತೆ. ಶಾಸಕರು ಕಂಟಿನ್ಯೂ ಆಗ್ಬೋದು, ಬದಲಾವಣೆ ಆಗ್ಬೋದು, ಸರ್ಕಾರನೂ ಅದೇ ಸರ್ಕಾರ ಬರ್ಬೋದು ಅಥವಾ ಹೊಸ ಸರ್ಕಾರ ಬರ್ಬೋದು. ಇದೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ಆದರೆ ಈ ಎಂಥ ಯೋಜನೆಗಳಿಗೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಜನರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನ ನಾವು ಆ ಸಂದರ್ಭದಲ್ಲಿ ಯಾರಿರ್ತೀವೋ ಎಲ್ಲರೂ ಸಹ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಬಹುಶಃ ಇದು ನಾನೇ ಮಾಡಿದೆ ಅಂದಾಕ್ಷಣಕ್ಕೆ ಇಡೀ ಜನ ಏನು ನನ್ನ ಜೊತೆಯಲ್ಲೇ ಪೂರ್ತಿ ನಿಂತ್ಕೊಳ್ಳಲ್ಲ, ಅಥವಾ ನಾನು ಮಾಡಲಿಲ್ಲ ಅಂದ ತಕ್ಷಣ ನಾನು ಬಿಟ್ಟು ಓಡೋಗಲ್ಲ. ಯಾಕೆಂದರೆ ನಾನು ಈ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಅನೇಕ ಕೆಲಸ ಮಾಡು ನೋಡಿದ್ದೀವಿ. ಸೊ ಅನೇಕ ಸಾಧನೆ ಮಾಡು ನೋಡಿದ್ದೀವಿ, ಸೋತು ಇದ್ದೀವಿ, ಗೆದ್ದು ಇದ್ದೀವಿ. ಅದರಿಂದ ರಾಜಕಾರಣ ನಿರಂತರವಾಗಿ ನಾವೇನು ಮಾಡ್ತೀವಿ ಅದರ ಜೊತೆಲೇ ಇರಲ್ಲ. ಜನರು ಯಾವಾಗ ಯಾವ ರೀತಿ ತೀರ್ಮಾನ ತಗೋತಾರೋ ಅದು ಅವ್ರಿಗೆ ಗೊತ್ತಿರೋಕ್ಕಿಲ್ಲ, ಆ ರೀತಿ ತೀರ್ಮಾನವನ್ನು ತಗೊಳ್ತಕ್ಕಂಥದ್ದು ನೋಡಿದ್ವಿ. KR-ಪೇಟೆ ನಾಗಮಂಗಲ ಒಂದು ರೀತಿ ಅತ್ಯಂತ KR-ಪೇಟೆ ಹಳೆ ಕಾಲುವೆ ಬಿಟ್ಟರೆ ಸೊ ಇನ್ನು ಉಳಿದಂತೆ ಅನೇಕ ಭಾಗ ಭಾಳ ಒಂದು ಡ್ರೈ ಲ್ಯಾಂಡ್ ಅಂತ ಹೇಳ್ಬೋದು. ಇದಕ್ಕಿಂತ ಭಾಳ ವರ್ಸ್ಟ್ ಅಂದರೆ ನಾಗಮಂಗಲನೇ. ಇದು ಹೇಮಾವತಿನಲ್ಲೂ ಒಂದು ಸ್ವಲ್ಪ ಚಂದ್ರಾಪೇಟೆನ ಬಿಟ್ಟ ತಕ್ಷಣ KR-ಪೇಟೆಗೆ ಬರೋದ್ರಿಂದ ಒಂದು ಸ್ವಲ್ಪ ಹೆಚ್ಚಿನ ಉಪಯೋಗ, ಹೇಮಾವತಿ ನೀರು ಉಪಯೋಗ ಆಗುತ್ತೆ. ಹಳೆ ಕಾಲುವೆ ಇದೆ. ರಾಜ್ಯದ ಮಾಜಿ ಸಚಿವರಾದ ಕ್ಷೇತ್ರದ ಮಾಜಿ ಶಾಸಕ ಡಾ ನಾರಾಯಣಗೌಡ ಅವರ ಹೋರಾಟದ ಫಲವಾಗಿ ಈ ಯೋಜನೆ ಆರಂಭವಾಗಿ ಮೊದಲ ಹಂತವು ಸಂಪೂರ್ಣಗೊಂಡಿದ್ದು, ಪ್ರಸ್ತುತ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವನಾಗಿ ಉದ್ಘಾಟನೆ ಮಾಡಿದ್ದೇನೆ. ನಾರಾಯಣಗೌಡರ ದೂರದರ್ಶಿತ್ವದಿಂದಾಗಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ಚಾಲನೆಗೊಂಡಿವೆ ಎಂದು ಸಚಿವರು ಅಭಿಮಾನದಿಂದ ಹೇಳಿದರು. ನಾಗಮಂಗಲ ಹಾಗೂ KR-ಪೇಟೆ ತಾಲೂಕಿನಲ್ಲಿ ಮಳೆಯಾಶ್ರಿತ ಒಣಪ್ರದೇಶವಿದ್ದು, ಈ ಎರಡೂ ತಾಲೂಕುಗಳಿಗೆ ನೀರಾವರಿ ಯೋಜನೆಗಳು ಅವಶ್ಯಕವಾಗಿದ್ದು, ಬೂಕನಕೆರೆ ಹೋಬಳಿಯ 49 ಕೆರೆ ಕಟ್ಟೆಗಳನ್ನು ತುಂಬಿಸುವ ಈ ಏತ ನೀರಾವರಿ ಯೋಜನೆಯನ್ನು ಉದ್ಘಾಟನೆ ಮಾಡಲಾಗಿದೆ. ಈ ಹಿಂದಿನ ಬಿಜೆಪಿ ಸರ್ಕಾರವು ರಾಜ್ಯದಲ್ಲಿ ಹಲವಾರು ನೀರಾವರಿ ಯೋಜನೆಗಳನ್ನು ಪ್ರಾರಂಭಿಸಿದೆ. ಅವುಗಳ ಪಾವತಿಗೆ 2,40,000 ಕೋಟಿ ರೂಪಾಯಿ ಅನುದಾನದ ಅವಶ್ಯಕತೆ ಇದೆ ಎಂದು ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಕಾರ್ಯಕ್ರಮದಲ್ಲಿ KR-ಪೇಟೆ ಶಾಸಕ HT ಮಂಜು, ಮಾಜಿ ಶಾಸಕರಾದ KB ಚಂದ್ರಶೇಖರ್, B ಪ್ರಕಾಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ B ನಾಗೇಂದ್ರ ಕುಮಾರ್, ಗಂಜಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪರಮೇಶ್.
ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಅಧೀಕ್ಷಕ ಇಂಜಿನಿಯರ್ ವಿನಾಯಕ ಆರ್ ಹರನಟ್ಟಿ, ಕಾರ್ಯಪಾಲಕ ಇಂಜಿನಿಯರ್ ಸಿ. ಶಂಕರ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಎಸ್. ನಿರ್ಮಲೇಶ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆ. ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.